ನೋಡಿ, ಇವತ್ತು ಸ್ವಾತಂತ್ರ್ಯೋತ್ಸವದ ದಿನ. ಇಂಥ ದಿನದ ಸಂದರ್ಭದಲ್ಲೇ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಒಂದು ನಿಗೂಢ ಸ್ಫೋಟ ಪ್ರಕರಣ ಆಗಿದೆ. ಬಹಳ ನಿಗೂಢ ಸ್ಫೋಟ ಪ್ರಕರಣ. ಅದು ಹೆಂಗಾಯ್ತು, ಯಾಕಾಯ್ತು ಒಂದೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ನಿಗೂಢ ಸ್ಫೋಟದ ಪರಿಣಾಮ 10 ವರ್ಷದ ಬಾಲಕ ಮುಬಾರಕ್ ಅಂತ ಸಾವನ್ನಪ್ಪಿದ್ದಾರೆ. ಆಮೇಲೆ 7 ಜನರಿಗೆ ಗಂಭೀರವಾದ ಗಾಯ ಆಗಿದೆ. ಕಸ್ತೂರಿ ಅನ್ನೋ ಮಹಿಳೆಯ ಮನೆಯಲ್ಲಿ ಸ್ಫೋಟ ಸಂಭವಿಸಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮೃತ ಮುಬಾರಕ್ ಬಾಲಕನ ಪಕ್ಕದ ಮನೆಯಲ್ಲಿ ಕಸ್ತೂರಿ ಅನ್ನೋರು ವಾಸ ಇದ್ರು. ಸ್ಫೋಟದ ತೀವ್ರತೆಗೆ ಸುಮಾರು 9ಕ್ಕೂ ಹೆಚ್ಚು ಮನೆಗಳು ಅಕ್ಕಪಕ್ಕ ಛಿದ್ರ ಆಗಿದೆ. ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೆ ಸ್ಫೋಟ ಸಂಭವಿಸಿರೋ ಬಗ್ಗೆ ಮಾಹಿತಿ ಇದೆ. 3 ಸ್ಥಿತಿ ಗಂಭೀರ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳುಗಳಿಗೆ 5 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ, ಬೇರೆ ಬೇರೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ. ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಈಗ ಆಡುಗೋಡಿ ಪೊಲೀಸರು. ಮೃತ ಬಾಲಕನ ಫೋಟೋ ನೋಡ್ತಾ ಇದ್ದೀರಿ. ಈ ಬಾಲಕ ಇದ್ದಂತಹ ಪಕ್ಕದ ಮನೆಯಲ್ಲಿ ಸ್ಫೋಟ ಸಂಭವಿಸಿದ್ದು ನೋಡಿ. ಮನೆ ಒಳಗಡೆ ಇದ್ದವರು ಇನ್ನೂ ತೀವ್ರ ನಿಗಾ ಘಟಕದಲ್ಲಿದ್ದಾರೆ ಅನ್ನೋದು ಮಾಹಿತಿ ಇದೆ. ಪಕ್ಕದ ಮನೆಯಲ್ಲಿ ಇದ್ದಂತಹ ಬಾಲಕ ಮಲಗಿದ್ದ ಸಂದರ್ಭದಲ್ಲಿ ಆ ಸ್ಫೋಟ ಆದ ಪರಿಣಾಮ ಗೋಡೆ ಕುಸಿತ ಆಗಿರುತ್ತೆ, ಏನಾದರೂ ಬಿದ್ದಿರುತ್ತೆ. ಹಾಗೆ ಆ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಬಾಲಕ ಮೃತಪಟ್ಟಿದ್ದಾನೆ. ಮತ್ತೊಂದು ಕಡೆ ಆಫ್ಟರ್ ಎಫೆಕ್ಟ್ಸ್, ಈ ಘಟನೆಗೆಲ್ಲ ಬೆಳಕಿಗೆ ಬಂದ ನಂತರ SDRF ಟೀಮ್ ಬಂದಿದೆ, ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದಿದ್ದಾರೆ. ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಏನಾಯಿತು, ಹೇಗಾಯಿತು, ಯಾಕಾಯಿತು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡಿ, ಸಿಲಿಂಡರ್ ಸ್ಫೋಟದ ಹಿಂದೆ 10 ಅನುಮಾನಗಳು ಕಾಣಸಿಗ್ತಾ ಇದ್ದಾವೆ ನಮಗೆ. ಹಾಗಾಗಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಸ್ಥಳದಲ್ಲಿ 5-6 ತಂಡಗಳಿಂದ ತನಿಖೆ ಮಾಡಲಾಗ್ತಾ ಇದೆ. ನಿನ್ನೆ ಕಸ್ತೂರಮ್ಮ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗಿತ್ತು ಅನ್ನೋದರ ಮಾಹಿತಿ ಇದೆ. ಹಾಗಾದ್ರೆ ಬ್ಲಾಸ್ಟಿಂಗ್ ಆಯಿತು. ಬೆಳಗ್ಗೆ ಹೋಟೆಲಿಂದ ಏನೋ ಟಿಫನ್ ಅನ್ನ ತಂದಿದ್ದರ ಬಗ್ಗೆ ಮಾಹಿತಿ ಕೂಡ ಇದೆ. ಅದಂಗೆ ಸಿಲಿಂಡರ್ ಖಾಲಿಯಾಗಿದ್ರೆ ಸ್ಫೋಟ ಆಗಿದ್ದು ಯಾವುದು? ಹಾಗಾದ್ರೆ ಸಿಲಿಂಡರ್ ಸ್ಫೋಟ ಆಗಿದ್ದ ಅಥವಾ ಬೇರೆ ಏನಾದರೂ ಸ್ಫೋಟ ಆಯ್ತಾ? ಈ ಬಗ್ಗೆ ಸ್ಥಳದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರ ತಂಡ. ನಿಜಕ್ಕೂ ಅನುಮಾನ ಮೂಡುತ್ತೆ. ಈಗ ಮನೆಯಲ್ಲಿ ಇಂದ ದೊಡ್ಡದಾಗಿ ಒಂದು ಸ್ಫೋಟ ಆಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಸ್ಥಳದ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಮನೆ ಒಳಗಿದ್ದಂಥವ್ರು ಆ ಮಹಿಳೆ ಗಾಯಗೊಂಡಿದ್ದಾರೆ ನೋಡಿ, ನಿತ್ರಾಣರಾಗ್ಬಿಟ್ಟಿದ್ದಾರೆ. ಅವರಿಗೆ ನೀರು ಕುಡಿಸಿ ಸ್ವಲ್ಪ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸವೂ ಕೂಡ ಆಯಿತು. ಅದು ಘಟನೆಗೆ ನಡೆದಂತಹ ಸಂದರ್ಭದ ವಿಡಿಯೋ ಅದು. ಓಕೆ, ಸಿಎಂ ಕೂಡ ಸ್ಪಾಟ್ಗೆ ವಿಸಿಟ್ ಮಾಡ್ತಾ ಇರೋ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ವಿಲ್ಸನ್ ಗಾರ್ಡನ್ ಅಲ್ಲಿ ಸಿಎಂ ಬಂದಿದ್ದಾರೆ. ಈಗ ಘಟನೆಯ ತೀವ್ರತೆ ಎಷ್ಟಿದೆ ಅಂತಂದ್ರೆ 10ಕ್ಕೂ ಹೆಚ್ಚು ಜನ ಇನ್ನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಒಬ್ಬ ಬಾಲಕ ಮೃತಪಟ್ಟಿದ್ದಾನೆ, ಅನುಮಾನ ಬೇರೆ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಸಿಎಂ ವಿಸಿಟ್ ಮಾಡಿರೋ ಲೈವ್ ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಜೊತೆಗೆ ಉನ್ನತಾಧಿಕಾರಿಗಳ ತಂಡ ಕೂಡ ಆಗಮಿಸಿದೆ. ಉನ್ನತಾಧಿಕಾರಿಗಳ ತಂಡವೂ ಕೂಡ ಆಗಮಿಸಿದೆ ಈಗ ಸರ್ಕಾರದ ಕಡೆಯಿಂದ. ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗಿತ್ತು ಅನ್ನೋ ಮಾಹಿತಿ ಇದೆ. ಬೆಳಗ್ಗೆ ಏನೋ ಹೊರಗಡೆಯಿಂದ ತಿಂಡಿ ತರಿಸ್ಕೊಂಡ್ರು ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಬ್ಲಾಸ್ಟ್ ಆಗಿದ್ದೇನು ಅಂತ ಆ ಅನುಮಾನ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ಪೊಲೀಸರಿಗೆ. ನಾನಾ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸಿಎಂ ಅವರಿಗೆ ಈ ವಿಚಾರ ಗೊತ್ತಾಯಿತು. ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಯಿತು. ಹಾಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಸ್ಥಳಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ಅದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಉನ್ನತ ಪೊಲೀಸ್ ಅಧಿಕಾರಿಗಳ ತಂಡ ಕೂಡ ಅಲ್ಲೇ ಬೀಡುಬಿಟ್ಟಿದೆ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿರೋ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಬೆಳ್ಳಂಬೆಳಗ್ಗೆ ಇದು 6 ಗಂಟೆಗೆ ನಡೆದಂತಹ ಸ್ಫೋಟ ಇದು. ಆ ಸ್ಫೋಟಕ್ಕೆ ಈಗ ಎಷ್ಟೋ ಸಿಲಿಂಡರ್ ಬ್ಲಾಸ್ಟ್ ಕೇಸ್ಗಳು ನೀವು ನೋಡಿದ್ದೀರಿ ಅಲ್ವಾ? ಆ ತಡೆಗೋಡೆ ಕೆಳಗಡೆ ಬಿದ್ದಿರೋದು, ಮೇಲ್ಚಾವಣಿ ಎದುರೋಗಿರೋದು ನೋಡಿದ್ದೀವಿ. ಒಂದು ಮನೆಗೆ ಹಾನಿಯಾಗಿದ್ದನ್ನು ನೋಡಿದ್ದೀವಿ, ಅಥವಾ ಅಕ್ಕಪಕ್ಕದ 1 ಅಥವಾ 2 ಮನೆಗಳಿಗೆ ಹಾನಿಯಾಗಿರೋದು ನೋಡಿದ್ದೀವಿ. ಆದರೆ 9ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಅಂತಂದ್ರೆ ಡೌಟ್. ನೋಡಿ, ಸಿಎಂ ಅವರು ಮಾಹಿತಿಯನ್ನ ಪಡೆದುಕೊಂಡು ಈಗಷ್ಟೇ ಸ್ಥಳಕ್ಕೆ ಧಾವಿಸಿದ್ದಾರೆ. ವಿಲ್ಸನ್ ಗಾರ್ಡನ್ನಲ್ಲಿ ಆದಂತಹ ನಿಗೂಢ ಸ್ಫೋಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಘಟನೆಗೆ ನಡೆದಂತಹ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಡ್ತಾ ಇದ್ದಾರೆ ಉನ್ನತ ಅಧಿಕಾರಿಗಳ ತಂಡದ ಮೂಲಕ. ಏನಾಯಿತು, ಜೊತೆಗೆ ಬಾಲಕನು ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದರ ಜೊತೆಗೆ ಏನಾಯಿತು ಆ್ಯಕ್ಚುಲ್ ಆಗಿ ಅಂತ ಹೇಳಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಅದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಕಮಿಷನರ್ ಕಡೆಯಿಂದ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಸ್ಫೋಟದ ತೀವ್ರತೆಗೆ 9ಕ್ಕೂ ಹೆಚ್ಚು ಮನೆಗಳು ಛಿದ್ರ ಆಗಿದೆ ಅಂತಂದ್ರೆ ಅದು ಸಿಲಿಂಡರ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಿಲಿಂಡರ್ ಅಲ್ಲದೇ ಇದ್ದರೆ ಹಾಗಾದ್ರೆ ಸ್ಫೋಟವಾಗಿದ್ದೇನು? ಆ ಸ್ಫೋಟಕ್ಕೆ ಕಾರಣ ಏನು? ಅದು ಕೂಡ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ನಿಗೂಢವಾದಂತಹ ಪ್ರಕರಣ ಅಂತ ಹೇಳ್ಬೋದು, ಅಥವಾ ನಿಗೂಢವಾದಂತಹ ಸ್ಫೋಟದ ಪ್ರಕರಣ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ. ಯಾಕಂದರೆ ಯಾವುದೇ ಖಚಿತ ಮಾಹಿತಿ ಇಲ್ಲದ ಕಾರಣದಿಂದಾಗಿ ನಿಗೂಢ ಸ್ಫೋಟ ಪ್ರಕರಣ ಅಂತ ನಾವು ಕರಿಬೋದು. ಯಾಕಂದರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋದಕ್ಕೆ ಸಿಲಿಂಡರ್ ಖಾಲಿ ಆಗಿತ್ತಂತಲ್ಲ ಮನೇಲಿ, ಅದ್ರ ಬಗ್ಗೆ ಹೇಳ್ತಾರಲ್ಲ ಪರಿಚಯಸ್ಥರು. ಸಿಲಿಂಡರ್ ಬ್ಲಾಸ್ಟಾ? ಇಲ್ಲ, ಸಿಲಿಂಡರ್ ಖಾಲಿ ಆಗಿತ್ತು, ನೆನ್ನೆ ತಿಂಡಿ ಮಾಡೋದಕ್ಕೂ ಇರಲಿಲ್ಲ, ಅದಕ್ಕೆ ನಾವು ಹೊರಗಡೆಯಿಂದ ತಿಂಡಿ ತಂದ್ವಿ ಅಂತ. ಹಾಗಾದರೆ ಸ್ಫೋಟ ಆಗಿದ್ದೇನು? ಸ್ಫೋಟದ ವಸ್ತುಗಳು ಮನೆಯಲ್ಲಿ ಏನಾದರೂ ಇತ್ತಾ? ಅದು 9 ಮನೆಗಳಿಗೆ ಎಫೆಕ್ಟ್ ಆಗುವಂಥ ಸ್ಫೋಟದ ಒಂದು ವಸ್ತುಗಳು ಅಲ್ಲಿ ಇದ್ವಾ? ಯಾವ ವಸ್ತು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ಅಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಹಾನಿಯಾಗಿದೆಯಲ್ಲ, ಅದರ ಮಾಹಿತಿಯನ್ನು ಪಡ್ಕೊಂಡು ಸಿದ್ದರಾಮಯ್ಯನವರು ಖುದ್ದು ಸ್ಥಳಕ್ಕೆ ಧಾವಿಸಿ ಏನೇನಾಗಿದೆ ಅಂತ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇರೋ ಲೈವ್ ವಿಜುವಲ್ಸ್ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯ ಸ್ಕ್ರೀನ್ ಮೇಲೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಸ್ತೂರಮ್ಮನವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅವ್ರದೇ ಮನೆಯಲ್ಲಿ ಸ್ಫೋಟ ಆಗಿದ್ದು ಅನ್ನೋ ಮಾಹಿತಿ ಇದೆ. ಕಸ್ತೂರಮ್ಮ ಅವರ ಮನೆಯ ಪಕ್ಕದಲ್ಲಿ ನಿದ್ದೆ ಮಂಪರ್ನಲ್ಲಿದ್ದಂತಹ ಮುಬಾರಕ್ ಬಾಲಕ, ಪಕ್ಕದ ಮನೆಯವನು, ಆತ ಸಾವನ್ನಪ್ಪಿದ್ದಾನೆ ಬದುಕುಳಿಯಲ್ಲಿ. ಈಗ ಘಟನಾ ಸ್ಥಳಕ್ಕೆ ಬಂದಿರೋ ವಿಜುವಲ್ಸ್ ಗಮನಿಸ್ತಾ ಇದ್ರಿ. ಏನೇನಾಗಿದೆ ಆಕ್ಚುಲ್ ಆಗಿ ಅಂತ ಹೇಳಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಪರಿಹಾರದ ಬಗ್ಗೆಯೂ ಕೂಡ ಏನಾದರೂ ಘೋಷಣೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಅದು. ಈ ಟೈಮ್ನಲ್ಲಿ ಸ್ವಾತಂತ್ರ್ಯೋತ್ಸವದ ದಿನದ ಸಂದರ್ಭದಲ್ಲಿ ನಿಮಗೆ ಏನಾದರೂ ಒಂದು ಬ್ಲಾಸ್ಟ್ ಆಯಿತು ಅಂತಂತಂದರೆ ಭಯ ಹುಟ್ಟುಕೊಳ್ಳುತ್ತೆ, ನಾನಾ ರೀತಿಯ ಪ್ರಶ್ನೆಗಳ ತಲೆಯಲ್ಲಿ ಓಡ್ಬಿಡುತ್ತೆ. ಬರೀ ಒಂದೇ ಒಂದು ಪದ ಸ್ಫೋಟವಾಯಿತು ಬೆಂಗಳೂರಿನಲ್ಲಿ ಅಂತಂದ್ಬಿಟ್ರೆ ಈ ದಿನದ ಸಂದರ್ಭದಲ್ಲಿ ಏನೇನೋ ಅನ್ಕೊಂಡ್ಬಿಡುತ್ತೆ, ತಲೆಯಲ್ಲಿ ನಾನಾ ರೀತಿಯ ವಿಚಾರಗಳು ಹೊರಗೆ ಬರುತ್ತೆ. ಆದರೆ ಈ ಕೇಸಲ್ಲೂ ಹಾಗೆ ಆಗೋಗಿದೆಯಲ್ಲ. ಮೊದಲಿಗೆ ನೋಡಿದಂತಹ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ, ದೊಡ್ಡ ಸೌಂಡ್ ಬಂತು ಅನ್ನೋ ರೀತಿಯಾಗಿ ಅಕ್ಕಪಕ್ಕದ ಏರಿಯಾಗಳಲ್ಲಿ ಹೇಳಿದ್ರು. ಒಂದು ನೋಡಿದ್ರೆ ನೋಡಿ ಈ ರೀತಿಯಾದಂಥ ಪರಿಸ್ಥಿತಿ, ಛಿದ್ರ ಆಗಿರೋದು, ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು ಮಹಿಳೆ. ಅವರನ್ನ ಪಾರ್ ಮಾಡಿದ್ದೇ ಹೆಚ್ಚಾಗೋಯ್ತು ಸ್ಥಳೀಯರಲ್ಲಿ. ಪಾಪ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ರು ಅವರು. ಬದುಕುಳಿದಿದ್ದಾರೆ, ಸದ್ಯ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಬಟ್ ಅದರ ಎಫೆಕ್ಟ್ ನೋಡಿ, ಒಂದು ಸಣ್ಣ ಒಂದು ಸಿಲಿಂಡರ್ ಸ್ಫೋಟ ಆಯಿತು ಅಂತಂದರೆ ಇಷ್ಟರ ಮಟ್ಟಿಗೆ ಛಿದ್ರ ಆಗೋದಕ್ಕೆ ಸಾಧ್ಯ ಇದೆಯಾ? ಎಷ್ಟು ಪ್ರಕರಣಗಳನ್ನು ನೀವು ನೋಡಿದ್ದೀವಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು. ಶೀಟ್ ಮನೆ ಆಯಿತು ಅಂತಂದರೆ ಮೇಲ್ಚಾವಣಿ ಹಾರೋಗಿರೋದು ನೋಡಿದ್ದೀವಿ. ಹಳೆ ಬಿಲ್ಡಿಂಗ್ ಆದರೆ ತಡೆಗೋಡೆ ಬಿದೋಗಿರೋದನ್ನು ನೋಡಿದ್ದೀವಿ. ಅಷ್ಟು ಬಿಟ್ಟರೆ ಅಕ್ಕಪಕ್ಕದ ಮನೆ ಗೋಡೆಗಳು ಬಿರುಕು ಬಿಟ್ಟಿದ್ದನ್ನು ನೋಡಿದ್ದೀವಿ, ಅಥವಾ ಬೆಂಕಿ ವ್ಯಾಪಿಸಿದ್ದನ್ನು ನೋಡಿದ್ದೀವಿ. ಆದರೆ ಪಕ್ಕದ ಮನೆಯೂ ಕೂಡ ಛಿದ್ರ ಅಥವಾ ಗೋಡೆ ಕುಸಿತ ಅಥವಾ ಮೇಲ್ಚಾವಣಿ ಕುಸಿತ. ಬರೀ ಒಂದು ಮನೆ ಅಲ್ಲ, 9 ಮನೆಗಳು, 9ಕ್ಕೂ ಹೆಚ್ಚು ಮನೆಗಳು ಛಿದ್ರ ಆಗಿದೆ, ಮೇಲ್ಚಾವಣಿ ಸಹಿತ. ಗೋಡೆಗಳೆಲ್ಲವೂ ಕೂಡ ಪೀಸ್ ತುಂಡಾಗಿ ಬಿದ್ದುಬಿಟ್ಟಿದೆ ಗೋಡೆ. ಆ ಗ್ಲಾಸ್ಗಳು ನೋಡಿ. ಆ ಸ್ಫೋಟದ ತೀವ್ರತೆ ನೋಡ್ತಾ ಇದ್ರೆ ಪೊಲೀಸರಿಗೆ ಫಸ್ಟ್ ಟೈಮಲ್ಲೇ ಅನಿಸುತ್ತೆ ಇದು ಸಿಲಿಂಡರ್ ಸ್ಫೋಟ ಆಗಲಿಕ್ಕೆ ಸಾಧ್ಯತೆ ತೀರಾ ಕಡಿಮೆ ಅಂತ. ಇಲ್ವೇ ಇಲ್ಲ ಅಂತಲ್ಲ, ಯಾವುದನ್ನು ಕನ್ಫರ್ಮ್ ಆಗಿ ಹೇಳೋದಕ್ಕೆ ಬರಲ್ಲ ಈ ಹಂತದಲ್ಲಿ. ಹಾಗಾಗಿ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಿದ್ದಾರೆ. ಹಾಗಾಗಿ ಅನುಮಾನ ಮೂಡ್ತಾ ಇದೆ ಏನಿದು ಅಂತ. ಪ್ರತ್ಯಕ್ಷದರ್ಶಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸಬೇಕಿಲ್ಲಿ. ದೊಡ್ಡ ಸೌಂಡ್ ಬಂತು, ಛಿದ್ರ ಆಗಿದೆ, ಗೊತ್ತಾಗ್ತಾ ಇದ್ದಂತೆ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ವಿ, ಕರ್ಕೊಂಡೋದ್ರು. ಪೊಲೀಸರಿಗೆ ಫೋನ್ ಮಾಡಿದ್ವಿ, ಫೈರ್ ಎಂಜಿನ್ಗೆ ಫೋನ್ ಮಾಡಿದ್ವಿ, ಹಿಂಗಾಗಿತ್ತು.
ಇಷ್ಟು ಹೇಳಿದ್ದಾರೆ. ಆದರೆ ಯಾರು ಗೊತ್ತು, ಮನೆ ಒಳಗಡೆ ಇದ್ದವರಿಗೆ ಗೊತ್ತು, ಆ ಮನೆ ಒಳಗೆ ಇದ್ದವರಿಗೆ ಗೊತ್ತು ಯಾಕೆ ಹಿಂಗಾಯಿತು ಅಂತ. ಬಟ್ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಹಾಗಾಗಿ ಅವರನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ ಪೊಲೀಸರು. ಏನಾಯಿತು ಆ್ಯಕ್ಚುಯಲ್ ಆಗಿ ಅಂತ ಕೇಳ್ತಾರೆ. ಆಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಳಗಿನ ಜಾವ 8 ಕಾಲಿಂದ 8:15 ಅಂದಾಜು ಪೊಲೀಸವ್ರಿಗೆ ಮಾಹಿತಿ ಬಂತು, ಇಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಆದಮೇಲೆ ಲೋಕಲ್ ಪೊಲೀಸ್ ಅವರು ಮತ್ತು DCP, ಜಾಯಿಂಟ್ CP ಎಲ್ಲರೂ ಬಂದಿದ್ದಾರೆ. ಮತ್ತು SDRF, ಫೈರ್ ಫೋರ್ಸ್, BDDS ಟೀಮ್, ನಮ್ಮದು FSL ಟೀಮ್, ಸೊಕೋ ಟೀಮ್ ಮತ್ತು ಬೇರೆ ನಮ್ಮ ಲೋಕಲ್ ಪೊಲೀಸ್ ಅವರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರು ATS ಅದು ನಾವು ನಮ್ಮದು ಟೆರಿಸ್ ಸೆಲ್ಲಿದೆ, ಅದನ್ನು ಎಲ್ಲ ಟೀಮ್ಸ್ಗೆ ನಾವು ಕಳಿಸಿದ್ದೀವಿ. ಮೇಲ್ನೋಟಿಗೆ ಈಗ ಯಾವುದು ಇದು ಏನು ಹಾನಿ ಆಗಿದೆ, ಸುಮಾರು ಮನೆಗೆ ಅಂದಾಜು 7-8 ಮನೆಗೆ ಜಾಸ್ತಿ ಹಾನಿ ಆಗಿದೆ ಮತ್ತು ಇನ್ನೂ 6-7 ಮನೆಗೆ ಪಾರ್ಷಲಿ ಡ್ಯಾಮೇಜ್ ಆಗಿದೆ. ಅದು ಇನ್ನೂ ಸ್ವಲ್ಪ ದೂರದ ಮನೆಯಲ್ಲಿ ಗ್ಲಾಸ್ ಕಿಟಕಿ ಅದು ಎಲ್ಲ ಡ್ಯಾಮೇಜ್ ಆಗಿದೆ. ಆ್ಯಸ್ ಆಫ್ ನಾವು ಇಲ್ಲಿವರೆಗೆ ಒಬ್ಬ ಮಗು, ಅದು 10 ವರ್ಷ ಅಂದಾಜು ಈಗ ಬರ್ತಾಯಿದೆ, ನಮ್ಮ ಮಾಹಿತಿ ಬಂದಿದೆ ಜಸ್ಟ್, ಅವ್ರದ್ದು ಡೆತ್ ಆಗಿದೆ, ಒಬ್ಬಂದು ಡೆತ್ ಆಗಿದೆ. ಇನ್ನೊಬ್ಬ ಸೀರಿಯಸ್ ಇದ್ದಾರೆ, ಒಬ್ಬ ಲೇಡಿ. ಬೇರೆ ಎಲ್ಲರೂ ಟೋಟಲ್ 10 ಜನ ಪೈಕಿ 1 ಡೆತ್ ಆಗಿದೆ, 1 ಸೀರಿಯಸ್. ಇನ್ನು 8 ಜನ ಇಂಜರೀಸಲ್ಲಿದ್ದಾರೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ. 5 ಕಡೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಅವರು ನಮ್ಮ ಪೊಲೀಸ್ ಅವರು ಮತ್ತು ಲೋಕಲ್ ಹೆಲ್ಪಿಂದ ಶಿಫ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾಯಿದೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ, ಸುಮಾರಲ್ಲಿ ಇನ್ಫ್ಲೇಮೇಬಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಿರೋದು ಅದು ಇತ್ತು, ಮನೆಯಲ್ಲಿ ಯೂಸ್ ಮಾಡೋರು. ಅದೇ ಕಮಿಷನರ್ ಸರ್ ಅದನ್ನೇ ಹೇಳ್ತಾ ಇದ್ರು, ಅದು ಜಾಗ ಚಿಕ್ಕದಾಗಿದೆ, ಕಿರಿದಾಗಿದೆ, ಜೊತೆಗೆ ಮನೇಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಸ್ಫೋಟ ಆಗಿದೆ ಅಂತಂದರೆ ಅವರೇ ಹೇಳಿದಂತೆ 7-8 ಮನೆಗೆ ದೊಡ್ಡ ಹಾನಿಯಾಗಿದೆ, ಇನ್ನುಳಿದ 7-8 ಮನೆಗಳಿಗೆ ಪಾರ್ಷಿಯಲಿ ಹಾನಿಯಾಗಿದೆ ಅಂತ. ಗಾಜುಗಳು ಪುಡಿ ಆಗಿರೋದು, ಅಂದರೆ ಆ ಸೌಂಡು ಅಥವಾ ಆ ಒಂದು ವೇವ್ಗೆ ಗಾಜುಗಳೆಲ್ಲವೂ ಕೂಡ ಪುಡಿ ಆಗಿದೆ. 7 ಒಂದು 14-15 ಮನೆ ಆಯಿತು, 10ಕ್ಕೂ ಹೆಚ್ಚು ಅಂತ ಹೇಳಿದ್ದು ಅದಕ್ಕೇ. ಒಂದು 14 ಮನೆಗಳಿಗೆ ದೊಡ್ಡ ಹಾನಿ ಬಂದು ಒಂದು 7-8 ಮನೆಗಳಿಗಾಗಿದೆ, ಸಣ್ಣ ಪುಟ್ಟ ಹಾನಿ ಬಂದು ಇನ್ನೊಂದು 7-8 ಮನೆಗಳಿಗಾಗಿದೆ ಅಂತ ಕಮಿಷನರ್ ಸರೇ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಆಮೇಲೆ 10 ಜನ ಆಸ್ಪತ್ರೆಗೆ ಸೇರಿಸಲಾಗಿತ್ತು, ಅದರಲ್ಲಿ ಒಬ್ಬ ಬಾಲಕ ಮುಬಾರಕ್ ಅಂತ ಹೇಳಿ 10 ವರ್ಷ ಬಾಲಕ ಮೃತಪಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ. ಮತ್ತೊಬ್ಬರು ಮಹಿಳೆ ಸೀರಿಯಸ್ ಕಂಡೀಷನ್ನಲ್ಲಿದ್ದಾರೆ, ICUನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನುಳಿದ 8 ಜನರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕಮಿಷನರ್ ಸರ್ ಹೇಳ್ತಾ ಇದ್ರು. ಜೊತೆಗೆ ಏನೇನಾಗಿದೆ ಅನ್ನೋದನ್ನ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಕಂಜೆಸ್ಟೆಡ್ ಆಗಿರೋದ್ರಿಂದಾಗಿ ಟೆಕ್ನಿಕಲ್ ಟೀಮ್, ಸೋಕೋ ಟೀಮ್ ಎಲ್ಲಕ್ಕೂ ಕೂಡ ಬೀಡು ಬಿಟ್ಟಿದೆ. ಸೊ ನಿಖರ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿಲ್ಲ, ಇನ್ನು ತನಿಖೆಯ ಭಾಗವಾಗಿ ಮುಂದಿನ ಸಮಯದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಕಾರಣಕ್ಕೆ ಈ ಸ್ಫೋಟ ಆಯಿತು, ಏನೇನು ಅನುಮಾನಗಳಿದ್ದಾವೆ, ಅದಕ್ಕೆಲ್ಲವೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತಾ ಅಂತ.